ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ರಾಶಿಗಳು ಅನುವಾಗಿ ನಿಮ್ಮ ರಾಶಿಗೆ ಯಾವ್ಯಾವ ಥರ ಒಂದು ಮಂತ್ರಗಳು ಬರುತ್ತೆ ಅನ್ನೋದು, ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ನೀವು ಕಣ್ಣಂಗೆ ನೋಡ್ತಾ ಇದ್ದೀರಾ. ಇವತ್ತು ಯಾವ ರಾಶಿಗೆ ಏನು ಮಂತ್ರ ಹೇಳ್ಕೋಬೇಕು, ಯಾವ ಕೆಲಸಕ್ಕೆ ಅದು ಬರುತ್ತೆ ಅನ್ನೋದು ಕೂಡ ನಿಮಗೆ ನೋಡ್ತಾ ಇದ್ದೀರಾ. ನೋಡಿ, ಮೇಷರಾಶಿಗೆ ಇದು ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ. ಯಾಕೆ ಅಂತಂದರೆ ಅವರವರ ರಾಶಿಗೆ ಅವರವರ ಒಂದು ಮಂತ್ರಗಳು ಹೇಳ್ಕೊಂಡಾಗ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಯಾವುದೋ ರಾಶಿಗೆ ಯಾವುದೋ ಮಂತ್ರ ಹೇಳ್ಕೊಂಡ್ರೆ ಕೆಲಸ ಹೆಂಗಾಗುತ್ತೆ ಅದು ಅಲ್ವಾ. ಹಾಗಾಗಿ ಈಗ ನೋಡಿ, ಅವ್ರಿಗೆ ಆ ಮೇಷರಾಶಿಯವರಿಗೆ ಲಕ್ಷ್ಮೀನಾರಾಯಣ ಕೃಪಾ ಕಟಾಕ್ಷ ಇರೋದ್ರಿಂದ ಅವರು ಮೇಷರಾಶಿಯವರು ಲಕ್ಷ್ಮೀನಾರಾಯಣನ ನೆನೆಸ್ಕೋಬೇಕು. ಅದೇ ರೀತಿ ಮಿಥುನ ರಾಶಿಯವರಿಗೆ ವೃಷಭ ರಾಶಿಯವರಿಗೆ ಅದು ಕೂಡ ಗೋಪಾಲನ, ಅವ್ರಿಗೆ ಕೂಡ ಗೋಪಾಲ. ಯಾಕೆ ವೃಷಭ ರಾಶಿ ಅಂದರೆ ರೋಹಿಣಿ ನಕ್ಷತ್ರ ಅಂತ ಯಾವ್ದು ಬರುತ್ತೆ ಹೇಳಿ, ಕೃಷ್ಣನಿಗೆ ಭಾಳ ಇಷ್ಟವಾದ ಅಂದರೆ ಗೋಪಾಲನ ಒಂದು ಇದರಲ್ಲಿ ಬರುತ್ತೆ. ಇದೇ ರೀತಿ ಒಂದೊಂದು ರೀತಿ ಬರುತ್ತೆ. ನೀವು ಒಬ್ಬೊಬ್ರಿಗೆ ಒಂದೊಂದು ನಿಮ್ಮ ಒಂದು ರಾಶಿಗೆ ತಕ್ಕನಾಗೆ, ಅಥವಾ ರಾಶಿ ನಮಗೆ ಗೊತ್ತಾಗ್ತಾ ಇಲ್ಲ, ನಕ್ಷತ್ರ ಗೊತ್ತಿಲ್ಲ ಅಂದವ್ರು ಕೂಡ ನಾನು ಬೇರೆ ರೀತಿಲಿ ಕೂಡ ಹೇಳ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಏನು ಹೆಸರಲ್ಲಿದೆ, ಮೇಷರಾಶಿ ನೋಡ್ತಿದ್ದೀರಾ, ಮೇಷರಾಶಿಯವ್ರು ನೋಡಿ. ವೃಷಭ ರಾಶಿ ನೋಡ್ತಿದ್ದೀರಾ, ಅವರು ಈ ಮಂತ್ರನ ತೊಗೊಳ್ಳಿ. ಮಿಥುನ ರಾಶಿ ಇದ್ದರೆ ಮಿಥುನಲ್ಲಿ ತೊಗೊಳ್ಳಿ. ಈ ರೀತಿ ಅವರವರ ಒಂದು ರಾಶಿಗೆ ಅವರವರ ಮಂತ್ರಗಳನ್ನ ನೀವು ಹೇಳ್ಕೊಂಡಾಗ ನಿಮಗೆ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವುದೋ ರಾಶಿಗೆ ಯಾವುದೋ ಮಾಡಿಕೊಂಡಾಗ ಅದು ಯಾವುದೂ ಕೆಲಸ ಮಾಡಲ್ಲ. ನೋಡಿ, ಹೀಗಿದಾಗಿ ನಿಮಗೆ ಇದು ಇವತ್ತು ಕೊಟ್ಟಿದ್ದೀನಿ. ಈಗ ನೀವು ಭಾಳ ಈಸಿಯಾಗಿ ನಿಮ್ಮ ಒಂದು ಕಷ್ಟಗಳಿಗಾಗಿ, ನಿಮ್ಮ ಒಂದು ಲಾಭಕ್ಕಾಗಿ, ಅಥವಾ ನಿಮ್ಮ ಒಂದು ಕೆಲಸಗಳು ಆಗೋ ಅಂಥದಕ್ಕಾಗಿ ಯಾವ ಮಂತ್ರ ಅಂತ ನೀವು ನೋಡ್ಕೊಳ್ಳಿ. ಈಗ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ನಾರಾಯಣ ನಮಃ ಅನ್ನೋದು ಮೇಷರಾಶಿಗೆ ಬರುತ್ತೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಈ ಮಂತ್ರನ ಹೇಳ್ಕೋಬೇಕು. ಓಂ ಗೋಪಾಲಾಯ ಉತ್ತರ ಧ್ವಜಾಯ ನಮಃ ಅಂತ ಹೇಳ್ಕೋಬೇಕಾಗುತ್ತೆ. ಅದೇ ರೀತಿ ಮಿಥುನ ರಾಶಿಗೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ಓಂ ಹಿರಣ್ಯ ಗರ್ಭಾಯ ಅವ್ಯಕ್ತಕಾರಿಣೇ ನಮಃ. ಇದು ಏನು ಕೇಳ್ತಾ ಇದ್ದೀನಿ ಅಂದರೆ, ಕೆಲವರು ನಮಗೆ ಓದ್ಲಿಕ್ಕೆ ಬರಲ್ಲ, ಸ್ವಲ್ಪ ನೀವು ಹೇಳಿ ಬಾಯಲ್ಲಿ ಹೇಳಿದಾಗ ನಮ್ಗೆ ಸ್ವಲ್ಪ ಕೇಳಿಸ್ಕೊಂಡು ನಾವು ಅದನ್ನು ಬರ್ಸ್ಕೊಳ್ತೀವಿ ಅಂತ ಕೆಲವರು ಹೇಳ್ಕೊಳ್ಳಿರೋದ್ರಿಂದ ಹೇಳ್ತಾ ಇದ್ದೀನಿ ಇದನ್ನು. ಸಿಂಹ ರಾಶಿಯವರಿಗೆ ಓಂ ಕ್ಲೀಂ ಬ್ರಹ್ಮಣೆ ಜಗದಧರಾಯ ನಮಃ ಅಂತ ಬರುತ್ತೆ. ಕನ್ಯಾ ರಾಶಿಗೆ ಓಂ ನಮೋ ಪಿತಾಂಬರಧರಾಯ ನಮಃ ಅಂತ ಬರುತ್ತೆ. ತುಲಾ ರಾಶಿಯವರಿಗೆ ತಸ್ ನಿರಂಜನ ತಾರಕ ರಾಮಾಯ ಅಂತ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಓಂ ನಾರಾಯಣ ಸುರಸಿಂಹಾಯ ನಮಃ ಅಂತ ಬರುತ್ತೆ. ಧನು ರಾಶಿಯವರಿಗೆ ಓಂ ಶ್ರೀ ದೇವಕೃಷ್ಟಾಯ ಊರ್ಧ್ವವಂತಾಯ ನಮಃ ಅಂತ ಬರುತ್ತೆ. ಮಕರ ರಾಶಿಗೆ ಓಂ ಶ್ರೀ ವಸ್ತಲಾಯ ನಮಃ ಅಂತ ಬರುತ್ತೆ. ಕುಂಭರಾಶಿಯವರಿಗೆ ಓಂ ಶ್ರೀ ಉಪೇಂದ್ರಾಯ ಅಚ್ಯುತಾಯ ನಮಃ ಅಂತ ಬರುತ್ತೆ. ಮೀನ ರಾಶಿಯವರಿಗೆ ಓಂ ಕ್ಲೀಂ ಉದ್ಗ್ರತಪಾಯ ಉದ್ಧಾರಿಣೆ ನಮಃ ಅಂತ ಬರುತ್ತೆ. ನೋಡಿ, ನಿಮ್ಮ ರಾಶಿದು ನಿಮ್ಮ ಇದಕ್ಕೆ ನೀವು ಹೇಳ್ಕೊಂಡಾಗ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೆಳಗ್ಗೆ ಎದ್ದು ನಿಮ್ಮ ಒಂದು ಬೆಳಗಿನ ಒಂದು ಏನಿರುತ್ತೋ ಅದನ್ನೆಲ್ಲ ಮುಗಿಸಿ ಒಂದು ಏನಿದನ್ನು 108 ಬಾರಿ ಅಷ್ಟೇ ನಿಮ್ಮ ಏನಾದ್ರು ಕೆಲಸ ಆಗಬೇಕು ಅಂದರೆ ಆವ ರಾಶಿಯವರು ಆವ ಮಂತ್ರನ ಈಗ ಏನು ಹೇಳಿದ್ದೀನಿ ಅದನ್ನು ನೀವು ಹೇಳ್ಕೊಂಡು ಹೋದಾಗ ನಿಮ್ಮೆಲ್ಲ ಕೆಲಸಗಳು ಕೂಡ ಅತ್ಯುತ್ತಮವಾಗಿ ಕೆಲಸ ಜರುಗುತ್ತೆ. ಅದೇ ರೀತಿ ಕೆಲವ್ರಿಗೆ ನನಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಅದೇ ರೀತಿ ಕೆಲವರು ನಾವು ಕಷ್ಟದಲ್ಲಿದ್ದೀವಿ, ಹಣಕಾಸಲ್ಲಿ ಆರ್ಥಿಕವಾಗಿ ಅದು ಸುಧಾರಣೆ ಆಗಬೇಕು ಅಂದರೆ ನೋಡಿ, ಇದು ಯಾರಾದರೂ ಯಾರಿಗೆ ಈ ತೊಂದರೆ ಇದೆಯೋ, ಆರ್ಥಿಕವಾಗಿ ಯಾರು ಕಷ್ಟದಲ್ಲಿದ್ದರೋ ಅವರು ಪ್ರತಿಯೊಬ್ಬರು ಕೂಡ ಹೇಳ್ಕೊಬೋದು. ಓಂ ಹೈಂ ಹ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಓಂ ಶ್ರೀಂ ಓಂ ಸ್ವಾಹ ಅಂತ ಹೇಳ್ಕೋಬೇಕು. ಮತ್ತು ಈ ಶತ್ರುಗಳ ತೊಂದರೆ ಅವರ ನಿವಾರಣೆಗಾಗಿ ಓಂ ಹ್ರೀಂ ಶ್ರೀಂ ಜ್ವಾಲಾಮುಖಿ ಮಮ ಸರ್ವ ಶತ್ರುನ್ ಭಕ್ಷಯ ಓಂ ಪಟ್ ಸ್ವಾಹ ಅಂತ ಕೂಡ ಹೇಳ್ಕೊಬೋದು. ಅದೇ ರೀತಿ ಕೆಲವ್ರಿಗೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಕೇಳ್ತಾರೆ, ಅಂಥವ್ರಿಗಾಗಿ ಸರಸ್ವತಿಗ ಒಂದು ಕಟಾಕ್ಷಕ್ಕಾಗಿ ನೀವು ಓಂ ಹ್ರೀಂ ಹೈಂ ಹ್ರೀಂ ಸರಸ್ವತಿಯೇ ನಮಃ ಅಂತ ಹೇಳ್ಕೊಬೋದು. ಇದು ವಿದ್ಯಾಭ್ಯಾಸದ ಪ್ರಗತಿಗಾಗಿ ಅಥವಾ ವಿದ್ಯಾಭ್ಯಾಸ ಅಭಿವೃದ್ಧಿಗಾಗಿ ಕೂಡ ಹೇಳ್ಕೊಬೋದು. ಇದನ್ನು ಮತ್ತೆ ವಾಕ್ಸಿದ್ಧಿ ಕೂಡ ಹೇಳ್ಕೊಬೋದು. ಇದು ಸರಸ್ವತಿ ಮಂತ್ರ ಆಗಿರೋದ್ರಿಂದ ನೀವು ಯಾವುದೇ ಆದರೂ ಹೇಳ್ಕೊಂಡ್ರೂ ನಿಮಗೆ ಒಳ್ಳೆ ಅದ್ಭುತವಾಗಿ ನಿಮಗೆ ಕೆಲಸ ಆಗುತ್ತೆ. ವೀಕ್ಷಕರೇ, ಇನ್ನೂ ಸಾಕಷ್ಟು ಇದೆ, ಮುಂದೆ ಕೂಡ ನೋಡೋಣ.
ಮತ್ತು ಇದು ಏಕಾಕ್ಷರ ಮಂತ್ರವಾಗಿರುತ್ತೆ. ನಿಮಗೆ ಯಾರಿಗಾದರೂ ಅಯ್ಯೋ ಇಷ್ಟು ದೊಡ್ಡದು ನಮ್ಗೆ ಹೇಳೋಕ್ಕಾಗಲ್ಲಪ್ಪ, ನಮಗೆ ಅಷ್ಟು ಕಷ್ಟ ಆಗುತ್ತೆ ಅಂದರೆ ಏಕಾಕ್ಷರ ಬೀಜನ ನೀವು ಹೇಳ್ಕೊಬೋದು. ಈ ಮಂತ್ರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದೇ ಅಕ್ಷರ ಇದೆ, ಕ್ರೀಮ್ ಅನ್ನೋದು ಕಾಳಿ ಅಕ್ಷರ. ಇದು ಕ್ರೀಮ್ ಅನ್ನೋದು ಬರೀ ಒಂದೇ ಕ್ರೀಮ್ ಅಂತ ಕೂಡ ಹೇಳ್ಕೊಬೋದು. ಅಥವಾ ಪೂರ್ತಿಯಾಗಿ ಕ್ರೀಮ್ ಹುಂ ಹುಂ ರೀಂ ರೀಂ ದಕ್ಷಿಣ ಕಾಲಿಕಾಯೇ ಕ್ರೀಂ ಹುಂ ಹುಂ ರೀಂ ಸ್ವಾಹ ಈ ಮಂತ್ರ ಕೂಡ ಹೇಳ್ಕೊಬೋದು. ಮತ್ತು ಇದ್ರ ಜೊತೆಗೆ ನೀವು ನಿಮ್ಮ ಯಾರ ಶತ್ರು ನಾಶ ಮಾಡಬೇಕು ಅಂತಂದರೆ ಅವರ ಹೆಸರನ್ನ ಹಾಕ್ಕೊಂಡು ಮಮ ಶತ್ರು ನಾಶ ಹುಂ ಪಟ್ ಅಂತ ಕೂಡ ಹೇಳ್ಕೊಬೋದು. ಈ ಇದನ್ನು ಮಂತ್ರದಲ್ಲಿ ಅತ್ಯಂತ ಒಂದು ಶ್ರೇಷ್ಠವಾಗಿರೋ ಕೊಟ್ಟದ್ದು ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಕ್ರೀಂ ಸ್ವಾಹ ಅಂತ ಕೊಟ್ಟಿದ್ದಾರೆ. ಕ್ರೀಂ ಸ್ವಾಹ ಇದನ್ನು ಯಾವ ರೀತಿಯಲ್ಲಾದರೂ ನಿಮಗೆ ಶತ್ರುಗಳನ್ನ ನಾಶ ಮಾಡೋಕ್ಕೆ ಕೂಡ ಆಗುತ್ತೆ. ಇದನ್ನು ಕೆಲವರು ಕಾಳಿ ಮುದ್ರಕ್ಕೆ ಹಾಕಿ ಮಾಡಿದಾಗ ಇನ್ನೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೈಂ ನಮಃ ಕ್ರೀಂ ಹೈಂ ನಮಃ ಕ್ರೀಂ ಕಾಲಿಕಾಯೇ ಸ್ವಾಹ ಇವೆಲ್ಲ ಕಾಳಿಕೆಯ ಒಂದು ದಕ್ಷಿಣ ಕಾಳಿ ಅಥವಾ ಕಾಳಿಗಳ್ದ ಒಂದು ಸಂಬಂಧಪಟ್ಟಿರೋ ಸ್ಮಶಾನ ಕಾಳಿ, ಮಹಾಕಾಳಿ, ಪಿಶಾಚ, ಭಯ ನಿವಾರಣೆ ಇವೆಲ್ಲ ಒಂದು ದುಷ್ಟಗ್ರಹಗಳನ್ನ ದೂರ ಕಳಿಸೋ ಅಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರಗಳು. ಯಾಕೆಂದರೆ ಸಾಮಾನ್ಯ ಇಂಥ ಮಂತ್ರಗಳು ಸಿಕ್ಕೋದು ಕಷ್ಟ. ಸಾಮಾನ್ಯಗೆಲ್ಲ ಕೇಳ್ತಾ ಇರ್ತೀರ, ನಮಗೆ ಕಾಳಿ ಮಂತ್ರ ಕೊಡಿ, ಆ ಮಂತ್ರ ಕೊಡಿ, ಈ ಮಂತ್ರ ಕೊಡಿ ಅಂತ. ನೋಡಿ ಇದೆಲ್ಲ ಆ ಒಂದು ಕಾಳಿಗೆ ಸಂಬಂಧಪಟ್ಟಿದ್ದು ಅಂಥದ್ದೇ, ಯಾವುದಾದ್ರು ಮಾಡ್ಕೋಬೋದು. ಈಗಿಷ್ಟು ಏನು ಹೇಳ್ತಿದ್ದ ಕ್ರೀಂ ಹೋಂ ಓಂ ರೀಂ ದಕ್ಷಿಣ ಕಾಳಿಕಾಯೇ ಹೋಂ ಓಂ ರೀಂ ದಕ್ಷ ಸ್ವಾಹ ಅಂತ ಏನು ಹೇಳ್ತೀರಾ, ಅದನ್ನು ಅಷ್ಟು ನಮ್ಗೆ ಹೇಳೋಕ್ಕಾಗಲ್ಲ. ಅಂದರೆ ಬರೀ ಕ್ರೀಮ್ ಅನ್ನೋದು ಏಕಾಕ್ಷರ ಬೀಜ ಮಂತ್ರವಾಗಿರುತ್ತೆ ಇದು. ಹಾಗಾಗಿ ನೀವು ಬರೀ ಕ್ರೀಮ್ ಅಂತ ಬರೀ ಒಂದನೇ ಕ್ರೀಮ್ ಅಂತ ಒಂದೇ ಹೇಳ್ಕೊಂಡು ಹೋಗ್ಬೋದು. ಅದು ಹೇಳ್ಕೊಂಡೋದ್ರೂ ಅಷ್ಟೇ ಅದರಲ್ಲಿ ಫಲ ಸಿಗುತ್ತೆ. ಅದೇ ರೀತಿ ಇಷ್ಟು ಅಕ್ಷರಗಳನ್ನು ಕೂಡ ಹೇಳ್ಕೊಂಡು ಹೋದಾಗಲೂ ಅಷ್ಟೇ ಫಲ ಸಿಗುತ್ತೆ. ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಇದನ್ನು ಬಳಸ್ಕೋಬೋದು. ಯಾಕಂದರೆ ಇಂಥ ಸಾಮಾನ್ಯ ಒಂದು ಕಾಳಿ ಮಂತ್ರಗಳು ಸಿಕ್ಕೋದು ಭಾಳ ಕಷ್ಟ. ಸಿಕ್ಕಿದಾಗ ಇದನ್ನು ಬಿಡದೆ ನೀವು ಅದನ್ನು ಉಪಯೋಗಕ್ಕೆ ಬಿಡಿಸ್ಕೊಂಡ್ರೆ ನೀವು ಮುಂದಕ್ಕೆ ಬೇಕಾಗುವಂಥದ್ದು ನಿಮಗಾಗುತ್ತೆ. ಇದು ಇನ್ನೂ ಯಾರ ತೊಂದರೆಗಳಿರೋ ಅಂತಾರೆ ಓಂ ಕ್ಲೀಂ ಕ್ರೀಂ ಮಹಾಕಾಳಿ ಸ್ಮಶಾನ ವಾಸಿನಿ ಭೂತ ಪ್ರೇತ ಪಿಶಾಚ ಭಯಹಾರಿಣಿ ಸ್ವಾಹ ಅಂತ ಕೂಡ ಹೇಳ್ಕೊಬೋದು. ಇದಿನ್ನೂ ಸಾಕಷ್ಟು ಕೆಲವು ಮಂತ್ರಗಳಿದ್ದಾವೆ. ಈ ಮಂತ್ರಗಳೆಲ್ಲ ನೀವು ಕಾಳಿ ಮಂತ್ರ ಸಂಬಂಧಪಟ್ಟದ್ದು ನೀವು ಇದರಲ್ಲಿ ಯಾವುದಾದ್ರೂ ತೊಗೋಬೋದು. ಅಂದರೆ ಇದರಲ್ಲಿ ತೊಗೊಂಡಾಗ ನಿಮಗೆ ವಶೀಕರಣಕ್ಕೂ ಆಗುತ್ತೆ, ಸ್ತಂಭನಕ್ಕೂ ಆಗುತ್ತೆ, ಪ್ರತಿಯೊಂದು. ಅಂದರೆ ಇದನ್ನು ಹಾಕ್ಕೋಬೇಕು ನೀವೀಗ. ಓಂ ನೋಡಿ ಇಲ್ಲಿ ಏನು ಕೊಟ್ಟಿರ್ತಾರೆ, ಮೊದಲನೇದು ಓಂ ಕ್ರೀಂ ಹೋಂ ಹೋಂ ರೀಂ ದಕ್ಷಿಣ ಕಾಳಿಕಾಯೇ ಅಂತ ಹಾಕಿ ಮಮ ಶತ್ರು ನಾಶಯ ಅಂತ ಹಾಕ್ಕೋಬೋದು. ಅಥವಾ ಕ್ರೀಂ ಹೋಂ ಓಂ ರೀಂ ದಕ್ಷಿಣ ಕಾಳಿಕಾಯೇ ಇಂಥವರು ಮಮ ವಶಮಾನಾಯ ಸ್ವಹ ಈ ರೀತಿ ಕೂಡ ಹಾಕೋಬೋದು. ಇದನ್ನು ನಿಮ್ಗೆ ಯಾಕೆ ಬೇಕೋ ಹಾಕ್ಕೋಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ನೀವು ಇದನ್ನು ಪಠನೆ ಮಾಡ್ಬೋದು. ಇದಕ್ಕೆ ಪಠನೆ ಮಾಡೋ ಅಂಥದ್ದು ಯಾವುದೇ ಒಂದು ಸಮಯ, ಅಷ್ಟಮಿ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಅಥವಾ ಹುಣ್ಣಿಮೆ, ಅಮಾಸೆ, ರವಿಪುಷ್ಯ, ಗುರುಪುಷ್ಯ ಇಂಥದ್ರಲ್ಲಿ ಕೂಡ ನೀವು ಹೇಳಿ ಸಿದ್ಧಿ ಇದನ್ನು ಎಲ್ಲಾದರೂ ಸಿದ್ಧಿ ಮಾಡ್ಕೋಬೋದು. ಮನೇಲಿ ಕೂಡ ಸಿದ್ಧಿ ಮಾಡ್ಕೋಬೋದು. ಆದಷ್ಟು ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಹೇಳ್ಕೊಂಡಾಗ ನಿಮ್ಗೆ ಅದ್ಭುತವಾಗಿದ್ದು ಫಲಗಳು ಕೊಡುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಹೈಪ್ ಅಂತ ಬರುತ್ತೆ, ಹೈಪ್ ಟಚ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.